ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ತಕ್ಕಂಥ ಲಿಸ್ಟ್ಗಳನ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬ ಟ್ರೆಂಡಲ್ಲಿರ್ತಕ್ಕಂಥ ವಿಚಾರ ಏನಂದರೆ BPL ರೇಷನ್ ಕಾರ್ಡ್ಗಳು APL ರೇಷನ್ ಕಾರ್ಡ್ ಆಗಿ ಚೇಂಜ್ ಆಗ್ತಾಯಿದೆ ಅಂತ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಈಗ ಸಂಪೂರ್ಣವಾಗಿ ನಿಮ್ಮ ಕಾರ್ಡ್ ಏನಾದರೂ ಈ ಲಿಸ್ಟಲ್ಲಿ ಇದೆಯಾ, ಅದನ್ನ ಯಾಕೆ ಚೆಕ್ ಮಾಡೋದು ಅಂತ ಅದು ಕೂಡ ಮೊಬೈಲಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ahara.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಈ ಸೇವೆಗಳು ಅಂತ ಆಪ್ಷನ್ ಇದೆ. ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ರೀತಿಯಾದ ಪೇಜ್ ಓಪನ್ ಆಗ್ತದೆ. ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದು ಈ ಪಡಿತರ ಚೀಟಿಯನ್ನು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಅಲ್ಲಿ ರದ್ದುಗೊಳಿಸಲಾದ ಹಾಗೆ ತಡೆಹಿಡಿಯಲಾದ ಪಟ್ಟಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಕಡೆ ಈ ರೀತಿ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಹಾಗೆಯೇ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಯಾವ ಮಂತಲ್ಲಿ ನಿಮ್ಮದು ತಡೆ ಹಿಡಿಯಲಾಗಿದೆ. ಈಗ ನಾನು ಸೆಪ್ಟೆಂಬರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಅದಕ್ಕಿಂತ ಹಿಂದಿನ ತಿಂಗಳು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಈ ಲಿಸ್ಟಲ್ಲಿ ಇಲ್ಲ ಅಂದರೆ ಈಗ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪೇಜ್ಗಳು ಓಪನ್ ಆಗ್ತವೆ. ಸ್ನೇಹಿತರೆ, ಇದು ಪರ್ಟಿಕ್ಯುಲರಾಗಿ ಈ ತಾಲೂಕಿನಲ್ಲಿ ಈ ತಿಂಗಳಲ್ಲಿ ಕ್ಯಾನ್ಸಲ್ ಆಗಿರ್ತಕ್ಕಂಥ ಲಿಸ್ಟು. ಅಂದರೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿಲ್ಲ. ಇಲ್ಲಿ ನೋಟಿಸ್ ಬಂದಿರತಕ್ಕಂಥ ಪಡಿತರ ಚೀಟಿ ಸಂಖ್ಯೆಗಳಾಗಿರ್ತವೆ. ಅಲ್ಲಿ ಅಂಡರ್ ಪ್ರೊಸೆಸಿಂಗ್ ಅಂಡರ್ ಸಸ್ಪೆನ್ಷನ್ ಅಂತ ಬರ್ತಾಯಿದೆ ನೋಡಿ. ಇನ್ನೂ ಕೂಡ ಅದು ಸಸ್ಪೆಂಡ್ ಆಗಿಲ್ಲ, ಬಟ್ ಅದು ಅಂಡರ್ ಅಂದರೆ ವೆರಿಫಿಕೇಷನ್ ಹಂತದಲ್ಲಿದೆ ಅಂತ. ಒಂದು ವೇಳೆ ಕ್ಯಾನ್ಸಲ್ ಆಗಿತ್ತು ಅಂದರೆ ಇಲ್ಲಿ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಈ ರೀತಿ ಆಗಿದ್ರೆ ಇದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಅಂಡರ್ ಸಸ್ಪೆನ್ಷನ್ ಅಂತ ಹೇಳಿದ್ರೆ ಇದು ಇನ್ನೂ ಕೂಡ ವೆರಿಫಿಕೇಷನ್ ನಡೀತಾ ಇದೆ. ಇವ್ರ ಮೇಲೆಲ್ಲ ಡೌಟ್ ಇದ್ದು ಇವ್ರಿಗೆ ನೋಟಿಸ್ನೂ ಕೂಡ ಮನೆಗೆ ಕಳಿಸಿರ್ತಾರೆ. ಇಲ್ಲಿ ಕೆಳಗಡೆ ಬಂದು ನೀವು ಪೇಜ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಇಲ್ಲಿ ಪರ್ಟಿಕ್ಯುಲರಾಗಿ 16/9/2025 ಕ್ಯಾನ್ಸಲ್ ಆಗಿರ್ತಕ್ಕಂಥ ಪಟ್ಟಿ ನೋಡಿ. ಒಂದೇ ಡೇಟಲ್ಲಿ ಎಷ್ಟು ಕಾರ್ಡ್ಗಳು ಒಂದು ತಾಲೂಕಿನಾದ್ಯಂತ ಹೋಗಿದೆ ಅಂದರೆ ಇಡೀ ಟೋಟಲ್ ಕರ್ನಾಟಕದಾದ್ಯಂತ ಎಷ್ಟು ಕಾರ್ಡ್ಗಳು ಲ್ಯಾಪ್ಸ್ ಆಗಿದೆ ಅಂತ ನೀವು ಇಲ್ಲೇ ತಿಳ್ಕೊಬಹುದು. ಇದು 17ನೇ ತಾರೀಕಲ್ಲಿ ಕ್ಯಾನ್ಸಲ್ ಆಗಿರ್ತಕ್ಕಂಥ ಪಟ್ಟಿ. ನೀವು ಇಲ್ಲಿ ಕೆಳಗಡೆ ಪೇಜ್ನ ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಕೂಡ ಸಿಗುತ್ತೆ. ಈ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದು ಅಂಡರ್ ಸಸ್ಪೆನ್ಷನ್ ಅಂತ ಇತ್ತು ಅಂದರೆ ನೀವು ನಿಮ್ಮ ಫುಡ್ ಇಲಾಖೆಗೆ ಹೋಗಿ ನೀವು ಅಲ್ಲಿ ಸಮಾಜಾಯಿಸಿಯನ್ನು ಕೊಡಬೇಕಾಗ್ತದೆ. ಇಲ್ಲಿ ತುಂಬ ಜನರಿಗೆ ಈ ರೀತಿ ಬಂದಿದೆ. ಅಲ್ಲಿಗೆ ಕೆಲವ್ರಿಗೆ ಎಲಿಜಿಬಿಲಿಟಿ ಇದ್ದರೂ ಕೂಡ ಈ ರೀತಿ ಬಂದಿರ್ತದೆ. ಕೆಲವರು ಲೋನ್ನ ಮಾಡಿಸ್ಕೊಳ್ಳಿಕ್ಕೋಸ್ಕರ ನೀವು ITRನ ಫೈಲ್ ಮಾಡಿರ್ತಾರೆ. ಅಂಥವ್ರಿಗೆ ಅಂಡರ್ ಸಸ್ಪೆನ್ಷನ್ ಅಂದರೆ ITR ಫೈಲ್ ಮಾಡಿದ್ದಾರೆ ಅಂತ ತಡೆ ಹಿಡ್ದಿರ್ತಾರೆ. ನೀವು ಸರಿಯಾದ ದಾಖಲೆಯನ್ನು ಕೊಟ್ಟು ಕಾರ್ಡ್ನು ಕೂಡ ನೀವು ಇಲ್ಲಿ ಉಳಿಸ್ಕೋಬಹುದು. ಅಂಥ ವ್ಯಕ್ತಿಗಳು ಒಂದು ವೇಳೆ ನಿಜವಾಗೂ ITR ಫೈಲ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಕ್ಯಾನ್ಸಲ್ ಆಗುತ್ತೆ. ಸ್ನೇಹಿತರೆ, ನಾನು ಇನ್ನೊಂದು ವಿಧಾನದಲ್ಲಿ ನಿಮ್ಮ ಕಾರ್ಡು ಆಕ್ಟಿವ್ ಆಗಿದೆ ಇನ್ಆಕ್ಟಿವ್ ಆಗಿದೆ ಅಂತ ತಿಳಿಸ್ಕೊಳ್ತೇನೆ. ನೀವು ಇಲ್ಲಿ ಮತ್ತೆ ಲೆಫ್ಟ್ ಸೈಡ್ಗೆ ಬನ್ನಿ. ಅಲ್ಲಿ ಈ ಸ್ಥಿತಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಅಂತ ಬರುತ್ತೆ. ಕರ್ನಾಟಕದ ಒಟ್ಟು ರೇಷನ್ ಕಾರ್ಡ್ಗಳನ್ನ 3 ವಿಭಾಗಕ್ಕೆ ಹಂಚಿರ್ತಾರೆ. ನಿಮ್ಮ ಜಿಲ್ಲೆ ಯಾವ ವಿಭಾಗಕ್ಕೆ ಬರ್ತದೆ ಆ ವಿಭಾಗನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನೀಗ ನಮ್ಮ ರೇಷನ್ ಕಾರ್ಡು ಮೈಸೂರು ವಿಭಾಗಕ್ಕೆ ಬರೋದ್ರಿಂದ ಮೈಸೂರು ವಿಭಾಗ ಅಂತ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ಈ ರೀತಿ ಪೇಜು ಓಪನ್ ಆಗ್ತದೆ. ಇಲ್ಲಿ ಪಡಿತರ ಚೀಟಿಯ ವಿವರ ಅಂತ ಇದೆ ನೋಡಿ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ OTP ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ನಿಮ್ಮ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ರೀತಿ ಸದಸ್ಯರ ಹೆಸರು ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರನ್ನು ತೋರಿಸುತ್ತೆ. ಅಲ್ಲಿ ಒಬ್ಬ ಸದಸ್ಯರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೋ ಅಂತ ಕ್ಲಿಕ್ ಮಾಡಿ. ನಂತರ ಭಾಷೆಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾರೋ ಕ್ಯಾಪ್ಷನ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಿ ಮತ್ತೆ ಗೋ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ನಿಮಗೆ OTP ಬರುತ್ತೆ. ನಿಮಗೆ ಅನುಮತಿ ಇದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಕೆಳಗಡೆ OTP ಆಪ್ಷನ್ ಇದೆ, ಅದನ್ನು ನೀವು ಟಿಕ್ ಮಾಡ್ತು ಅಂದರೆ ನೆಕ್ಸ್ಟು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತು ನೀವು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ರೀತಿ ನಿಮ್ಮ ಎಲ್ಲ ರೇಷನ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿದೆ. ಇಲ್ಲಿ ಆಕ್ಟಿವ್ ಅಂತ ತೋರಿಸ್ಬೇಕು. ಇಲ್ಲಿ ಒಂದು ವೇಳೆ ಇನ್ಆಕ್ಟಿವ್ ಅಥವಾ ಸಸ್ಪೆಂಡೆಡ್ ಅಂತ ತೋರಿಸ್ತು ಅಂದರೆ ನಿಮ್ಮ ಕಾರ್ಡು ರದ್ದಾಗಿರುತ್ತೆ. ಈ ರೀತಿ ಆಕ್ಟಿವ್ ಆಗಿತ್ತು ಅಂತ ತೋರಿಸ್ತಾರೆ ಅಂದರೆ ನಿಮ್ಮದು ರನ್ನಿಂಗ್ ಇದೆ ಅಂತ ಅರ್ಥ. ಹಾಗೆಯೇ ಪಕ್ಕದಲ್ಲಿ ನಿಮ್ಮ ಎಲ್ಲ ಸದಸ್ಯರದ್ದು ಈ KYC ಆಗಿದೆಯಾ ಅಂತ ಎಸ್ ಅಂತ ತೋರಿಸ್ಬೇಕು. ನೋ ಅಂತ ಇದ್ದರೆ ಅಂಥವ್ರಿಗೆ ರೇಷನ್ ಮುಂದೆ ಬರಲ್ಲ. ನಂತರ ಕೆಳಗಡೆ ಬಂದು ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಬರುತ್ತೆ. ಆ ಸ್ಪೆಸಿಮೆನ್ ಕಾಪಿನೂ ರಿಮೂವ್ ಮಾಡಿ ಕೂಡ ಕಾರ್ಡ್ನ ತೆಗಿಬೋದು. ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ, ನೀವು ವೀಡಿಯೋದಲ್ಲಿ ನೋಡ್ಕೊಂಡು ಆ ರೀತಿ ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿದೆಯಾ ಇನ್ಆಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು. ಕಾರ್ಡು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಈ ಒಂದು ವೀಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.